ದುಡ್ಡು ಲಾಯರ್ಗೆ ಅವನಿಗೆ ಅழுದು 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 ಸಾಕಾಯ್ತು. ಕಡೆಗೆ ಈ ಥರ ಮಾಡಿಬಿಟ್ಟ ನನ್ನ ಮಗ. ಅವನ ಮನೆ ಚೆನ್ನಾಗಿರುತ್ತಾ, ನಮ್ಮ ಹೊಟ್ಟೆ ಹೆಂಗುರಿತ ಹಂಗೆ ಹೋಗ್ತಾನ ಅವನು. ಆಯ್ತಪ್ಪ 20 ವರ್ಷ 25 ವರ್ಷ ಇದ್ದೋ ಇಲ್ಲಿ, 25 ವರ್ಷ ಏನು ಕೊಟ್ಟಿಲ್ಲ ನನ್ನ ಮಗ. ಅವನ ಮನೆ ಹಾಳ ಹೋಗ, ಅವನ ಮಕ್ಕಳು ಅವನು ಚೆನ್ನಾಗಿರ್ತಾನ. ಇಂಥ ಬಡವರು ಹೊಟ್ಟೆ ಉರಿಸಿದ್ರೆ ದುಡ್ಡು ಲಾಯರ್ಗೆ ಅವನಿಗೆ ಅழுದು 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 ಸಾಕಾಯ್ತು. ಕಡೆಗೆ ಈ ಥರ ಮಾಡಿಬಿಟ್ಟ ನನ್ನ ಮಗ. ಅವನ ಮನೆ ಚೆನ್ನಾಗಿರುತ್ತಾ, ನಮ್ಮ ಹೊಟ್ಟೆ ಹೆಂಗುರಿತ ಹಂಗೆ ಹೋಗ್ತಾನ ಅವನು. ಆಯ್ತಪ್ಪ 20 ವರ್ಷ 25 ವರ್ಷ ಇದ್ದೋ ಇಲ್ಲಿ, 25 ವರ್ಷ ಏನು ಕೊಟ್ಟಿಲ್ಲ ನನ್ನ ಮಗ. ಅವನ ಮನೆ ಹಾಳ ಹೋಗ, ಅವನ ಮಕ್ಕಳು ಅವನು ಚೆನ್ನಾಗಿರ್ತಾನ. ಇಂಥ ಬಡವರು ಹೊಟ್ಟೆ ಉರಿಸಿದ್ರೆ ನಾವು 15 ವರ್ಷದಿಂದ ಇದ್ದೀವಿ ಸರ್. ಸ್ವಂತ ಮನೆ ನಮ್ದು. ಡಾಕ್ಯುಮೆಂಟ್ ಪಕ್ಕ ಐತೆ. ಮುನ್ಸೂಮ್ನೆ ಗೌಡ ರಿಜಿಸ್ಟರ್ ಮಾಡಿ ಕೊಟ್ಟಿರೋದು, ಅವ್ರ ಫೋಟೋ ತನಕ ರಿಜಿಸ್ಟರ್ ಪೇಪರ್ ಅಲ್ಲಿ ಐತೆ. ಈ ಖಾತಾ ತಗೊಳ್ತೀವಿ. ಇದು ಸ್ಯಾನಿಟರಿ ಪೈಪ್ ಬಂದಿದೆ. ಆಮೇಲೆ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಮೇಲೆ ಇದು ಖಾತಾ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ. ನೋಟಿಸ್ ಏನು ಕೊಟ್ಟಿಲ್ಲ, ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಂದು ಬೆಳಗ್ಗೆ 6 ಗಂಟೆಗೆ ಬಂದು ಒಡ್ಕೊಂಡು ಬರ್ತಾ ಇದ್ದಾರೆ ಸರ್. ನಾವು ರೆಂಟ್ ಆಗಿರೋದು. ರೆಂಟಿಂದ ಒಂದು 3-4 ವರ್ಷ ಆಯ್ತು ನಾವು ಇದ್ದೀವಿ. ಬೆಳಗ್ಗೆ ಬಂದು 6:30ಗೆ ಬಂದ ತಕ್ಷಣ ಬೇರೆಯವ್ರ ಮನೆಗೆಲ್ಲ ಹೊಡ್ಕೊಂಡಿದ್ರು. ನಮ್ಮ ಮನೆ ನೀವಿಲ್ಲ ಸರ್, ನಿಮ್ಮ ಮನೆ ದೇವನ್ ಟಚ್ ಮಾಡಲ್ಲ, ಹಿಂಗೆ ಇರುತ್ತೆ ಅಂತ ನಾವು ಕ್ಲಿಯರಾಗಿ ಹೇಳ್ಬಿಟ್ವಿ. 11:30ಗೆ ಡೈರೆಕ್ಟಾಗಿ ಬಂದ ತಕ್ಷಣ ಹೊಡ್ಬಿಟ್ರು. ನಮ್ಮಮ್ಮ, ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ ಒಳಗಡೆ. ಯಾವನಿಗೂ ನೋಡೇ ಇಲ್ಲ ಅವರು. 1:30 ನನ್ನ ಹತ್ರ ಪ್ರೂಫ್ ಐತೆ, ವಿಡಿಯೋ ಐತೆ ನನ್ನ ಹತ್ರ. ಅವ್ರು ಹೇಳಿದ್ದಾರೆ 11:30 ತನಕ ನಿನ್ಗೆ ಮನೆ ಏನೂ ಆಗಲ್ಲ ಅಂತ. ವಿಡಿಯೋ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಓನರ್ ತನ್ಸಿ ಎಲ್ಲ ಕೊಟ್ಟವ್ರೆ. ತಿರ್ಗಾ ಹೊಡೆದಿದ್ದಾರೆ. ಇದು ನನ್ನ ತಪ್ಪು. ನಾವು ಎಂಥ ಕಾರಣಕ್ಕೂ ನಾವು ಬಿಡಲ್ಲ. ಇದೆಲ್ಲ ನಾವು ರೆಂಟ್ ಆಗಿರೋದು. ಎಸ್, ಅಕ್ರಮ ಒತ್ತುವರಿಯನ್ನು ತೆರವು ಮಾಡ್ತಾ ಇದೆ. ಅಕ್ರಮ ಸಕ್ರಮ ಯಾವುದು ಸರಿ ಯಾವುದು ತಪ್ಪು ನೋಡಿ. ಕೋಗಿಲು ಲೇಔಟಲ್ಲಿ ಅಕ್ರಮ ಅಂತ ಎಲ್ಲ ಮನೆಗಳನ್ನು ಒಡೆದಾಕಿದ್ರು. ಅದಾದ ಮೇಲೆ ಕೆಲವರಿಗೆ ನಾವು ಮನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ರಾಜಕೀಯ. ಅಕ್ರಮ ಎಲ್ಲರಿಗೂ ಒಂದೇ, ಸಕ್ರಮ ಎಲ್ಲರಿಗೂ ಒಂದೇ, ನ್ಯಾಯ ಎಲ್ಲರಿಗೂ ಒಂದೇ. ಬಡವ್ರ ಮನೆಗಳನ್ನು ತುಂಬ ಈಸಿಯಾಗಿ ಒಡೆದಾಕ್ತೀರಾ, ಬುಲ್ಡೋಸರ್ ನುಗ್ಗಿಸ್ತೀರಾ. ಹೇಳೋರು ಕೇಳೋರು ಇರೋದಿಲ್ಲ ಪಾಪ, ಲಬಲಬ ಅಂತ ಬಾಯಿ ಬಡ್ಕೊಳ್ತಾರೆ, ಬೀದಿಯಲ್ಲಿ ಬೀಳ್ತಾರೆ. ಅವ್ರ ಹತ್ರನೂ ಯಾರ ಮನಸ್ಸು ಕರಗೋದಿಲ್ಲ. ಅದೇ ಶ್ರೀಮಂತರ ಅಕ್ರಮ ಮಾಡಿಲ್ವಾ? ರಾಜ ಕಾಲುವೆ ಒತ್ತುವರಿ ಮಾಡಿಕೊಂಡು ಎಷ್ಟು ಮನೆಗಳನ್ನು ಕಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಳೆ ಬಂದರೆ ಎಷ್ಟು ಪರಬಾರ್ದು ಪಾಡನ್ನು ಪಡ್ತಾರೆ. ಯಾಕೆ ಅಂತಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು, ದೊಡ್ಡ ಫ್ಲ್ಯಾಟ್ಗಳನ್ನು, ದೊಡ್ಡ ವಿಲ್ಲಾಗಳನ್ನು ಕಟ್ಕೊಂಡು ರಾಜ ಕಾಲುವೆ ನೀರು ಹೋಗ್ಲಾರ್ದಂಗೆ ಎಷ್ಟೊಂದು ಲೇಔಟ್ಗಳಾಗಿದ್ದಾವೆ. ಆ ಲೇಔಟ್ಗಳಲ್ಲಿ ಇರುವಂಥ ದೊಡ್ಡ ಬಿಲ್ಡಿಂಗ್ಗಳನ್ನು ಕೆಡುವಂಥ ಶಕ್ತಿ ನಿಮಗಿದೆಯಾ? ನಿಮಗೆ GBAದವ್ರಿಗೆ? ಎಷ್ಟು ಜನ ಒತ್ತುವರಿ ಮಾಡಿಕೊಂಡು ರಾಜ ಕಾಲುವೆಯನ್ನು ದೊಡ್ಡ ಸಿನಿಮಾ ಸ್ಟಾರ್ಸು ಮತ್ತು ಪೊಲಿಟಿಷಿಯನ್ಸು ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರಲ್ಲ, ಅವ್ರ ಮನೆಗಳನ್ನು ಕೆಡುವಂಥ ದಮ್ಮು ತಾಕತ್ತು ನಿಮಗಿದೆಯಾ? ತೋರಿಸ್ತೀರಾ ಆ ಧೈರ್ಯವನ್ನು ಸಿದ್ದರಾಮಯ್ಯನವರೇ ನೀವು? ಅಕ್ರಮ ಎಲ್ಲರದು ಒಂದೇ ಅಲ್ವಾ? ಬಡವ್ರದ್ದು ಒಂದೇ ಅಕ್ರಮ, ಶ್ರೀಮಂತರದ್ದು ಅಕ್ರಮ, ಅನ್ಯಾಯ ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕಲ್ಲ. ನೆಲದ ಕಾನೂನುಗಳು ಶ್ರೀಮಂತರಿಗೊಂದು ಬಡವ್ರಿಗೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಂದೇ ಕಾನೂನು. ಆದ್ದರಿಂದ ಬಡವರು ಅಕ್ರಮ ಮಾಡಿ ಶೆಡ್ ಹಾಕ್ಕೊಂಡು ಸಣ್ಣ ಪುಟ್ಟ ಮನೆ ಕಟ್ಟಿಸ್ಕೊಂಡಿದ್ದಾರೆ. ಹೀಗಾಗಿ ಅದು ಅಕ್ರಮ. ನಾವು ತೆರವು ಮಾಡ್ತೀವಿ ಅಂತ ಬುಲ್ಡೋಸರ್ ನುಗ್ಗಿಸಿ ಬೆಳಗ್ಗೆ 6 ಗಂಟೆಗೆ ಮಕ್ಕಳು ಮರಿ ಅಂತ ನೋಡದೆ ಮನೆ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿ ಬುಲ್ಡೋಸರ್ ಸರ್ಕಾರ ಅನ್ನೋ ರೀತಿಯಲ್ಲಿ ತಾವು ವರ್ತನೆ ಮಾಡ್ತಾ ಇದ್ದೀರಲ್ಲ, ಅದೇ ರೀತಿಯಾದಂತಹ ವರ್ತನೆ ರಾಜ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಏನು ದೊಡ್ಡ ಬಿಲ್ಡಿಂಗ್ಗಳನ್ನ, ವಿಲ್ಲಾಗಳನ್ನು, ಫ್ಲ್ಯಾಟ್ಗಳನ್ನು ಕಟ್ಕೊಂಡಿದ್ದಾರಲ್ಲ, ಲೇಔಟ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಮನೆಗಳನ್ನು, ಅವ್ರ ಫ್ಲ್ಯಾಟ್ಗಳನ್ನು ಒಡೆದಾಕುವಂಥ ಶಕ್ತಿ ಸಾಮರ್ಥ್ಯ ಇದೆಯಾ ತಮಗೆ? ಆವಾಗ ಹೌದು, ಈ ಸರ್ಕಾರ ಸರಿಯಾದ ಸರ್ಕಾರ, ಈ ಸರ್ಕಾರ ನ್ಯಾಯಯುತವಾದ ಸರ್ಕಾರ ಅನ್ಬೋದು. ಬಡವ್ರ ಮನೆಗಳನ್ನು ಒಡೆದು ತುಂಬ ದೊಡ್ಡ ಪೋಸ್ ಕೊಡೋದು ಅದೇನು ದೊಡ್ಡಸ್ತನ ಅಲ್ಲ. ಯಾಕೆಂದರೆ ಬಡವರ ಪರವಾಗಿರುವಂಥ ಸರ್ಕಾರ ಅಂತ ತಾವು ಹೇಳ್ಕೊಳ್ತೀರಾ, ಆದರೆ ಬಡವರ ಪರ ತಾವಿಲ್ಲ, ಶ್ರೀಮಂತರ ಪರ ಇದ್ದೀರಾ. ನಾನು ಇವರು ಅಕ್ರಮ ಮಾಡಿದ್ದಾರೆ ಹೀಗಾಗಿ ಅವ್ರನ್ನ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಅಕ್ರಮ ಭಾಳ ಜನ ಮಾಡಿದ್ದಾರೆ ಬೆಂಗಳೂರಲ್ಲಿ. ರಾಜ ಕಾಲುವೆ ಒತ್ತುವರಿ ಮಾಡಿಕೊಂಡು ನೀವು ಎಲ್ಲರೂ ನೋಡಿದ್ದೀವಿ ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಕೆರೆ ಅಂತ ಆಗುತ್ತೆ, ಎಲ್ಲ ಭಾಳಷ್ಟು ಲೇಔಟ್ಗಳು. ಅಲ್ಲೆಲ್ಲ ತೆರವು ಮಾಡೋದಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ಯಾಕೆಂದರೆ ಅವರು ಶ್ರೀಮಂತರು. ಕೋರ್ಟಲ್ಲಿ ಇವ್ರನ್ನ ಜಗ್ತಾರೆ, ಇವ್ರು ಬಾಯಿ ಬಡಿತಾರೆ. ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ.